ಪಾಂಡವಪುರ ಶ್ರೀ ಬನ್ನಾರಿಯಮ್ಮನವರ ದೇವಸ್ಥಾನದ ಮುಂದೆ ನೂತನವಾಗಿ ಪ್ರಾರಂಭವಾಗಿರುವ ಲಕ್ಷ್ಮೀ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ಘಟಕವನ್ನು ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜುರವರು ಆಸ್ಪತ್ರೆಯ ಸಂಸ್ಥಾಪಕ ಚಿನ್ನಯ್ಯರವರ ಜೊತೆಗೂಡಿ ಉದ್ಘಾಟನೆಗೊಳಿಸಿದರು. ಶಸ್ತ್ರಚಿಕಿತ್ಸಾ ಘಟಕವನ್ನು ಉದ್ಘಾಟನೆಗೊಳಿಸಿ ಮಾತನಾಡಿದ ಅವರು, ತಾಲೂಕಿನ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ನೀಡಿ ಆಸ್ಪತ್ರೆಗೆ ಬರುವ ರೋಗಿಗಳನ್ನು ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸಂಸ್ಥಾಪಕರಾದ ಚಿನ್ನಯ್ಯ, ಡಾಕ್ಟರ್ ನಂದೀಶ್ ಕುಮಾರ್, ಡಾಕ್ಟರ್ ಸಚಿನ್ ಕೃಷ್ಣ, ಡಾಕ್ಟರ್ ಆರ್ ರಾಜೇಶ್, ಡಾಕ್ಟರ್ ಶೀತಾ ಕಡ್ಡೂರ್, ಡಾಕ್ಟರ್ ದಯಾನಂದ್, ಡಾಕ್ಟರ್ ಗಗನ್, ಮ್ಯಾನೇಜರ್ ಭಾಸ್ಕರ್, ಚೇತನ್, ಸಜಿಯಾ ಸೇರಿದಂತೆ ಪುರಸಭೆ ಮಾಜಿ ಅಧ್ಯಕ್ಷರಾದ ಆರ್ ಸೋಮಶೇಖರ್, ಜೆಡಿಎಸ್ SC/ST ಘಟಕದ ಟೌನ್ ಅಧ್ಯಕ್ಷ ಎಸ್ ಗುರುಕುಮಾರ್ ಹಾಗೂ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಉಪಸ್ಥಿತಿ ಇದ್ದರು. सावकार ಡಾಕ್ಟರ್ ತರನೇ ಇದ್ದೀರ ಸದಾಸ್ಕೋಪ್ ಮೊಬೈಲ್ ನ ನಿಮ್ ಮುಂದೆ ಎತ್ಕೋಬೇಡ, ಮತ್ತೆ ಮುಂದೆ ಹಿಡ್ಕೊಂಡ್ರೆ ನೀನು ಕತ್ರೆ ಮಾತಾಡ್ಸ್ಕೊಂಡಲ್ಲ ಬೇಡ.
ಚಿಕಿತ್ಸೆಯ ಘಟಕವನ್ನು ಉದ್ಘಾಟನೆ ಮಾಡಿದ್ವಿ. ನಾವೆಲ್ಲರೂ ಇಲ್ಲಿ ಸೇರಿ ಬಹಳ ಅರ್ಥಪೂರ್ಣವಾಗಿ ಉದ್ಘಾಟನೆ ಮಾಡಿದ್ದೇವೆ. ಈ ಸಮಾರಂಭದ ಕೇಂದ್ರಗಳಾದಂಥ ಹಿರಿಯರಾದಂಥ ಹಿಂದೆಯವರು ನಮ್ಮ ಜೊತೆ ಇದ್ದಾರೆ. ಅವರ ಸುಪುತ್ರರಾದಂಥ ಡಾಕ್ಟರ್ ನಂದೀಶ್ ಅವರು ಹಾಗೂ ಹಲವಾರು ವೈದ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಮ್ಮೆಲ್ಲ ಸಿಬ್ಬಂದಿ ವರ್ಗ ಜನರ ಸೇವೆಗೋಸ್ಕರ ತುದಿಗಾಲಲ್ಲಿ ನಿಂತಿರ್ತಕ್ಕಂಥದ್ದನ್ನು ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ರೈತರು ಕಾಣ್ತಾ ಇದ್ದೇವೆ. ಅದಕ್ಕೆ ಒಂದು ರೀತಿ ನಮ್ಮ ಪಾಂಡುಪುರ ಜನರ ಭಾಗ್ಯ ಅಂತ ಹೇಳ್ಬೇಕು. ಎಂತೆಂಥ ಡಾಕ್ಟರ್ಗಳು ನಿಮ್ಮಿಂದ ಕೂತಿದ್ದಾರೆ ಅಂತ ಹೇಳಿದ್ರೆ ಇವ್ರನ್ನ ನೀವು ಹುಡುಕೊಂಡೋದು ಅಪಾಯಿಂಟ್ಮೆಂಟ್ ತಗೊಂಡು ಮೈಸೂರು ಫ್ಯಾಕ್ಟರಿ ಇರ್ತವೆ. ನಿಮ್ಮ ಮನೆ ಬಾಗಿಲಿಗೆ ಬರುವಂಥ ಒಂದು ಅವಕಾಶವನ್ನು ಚಿನ್ನಯ್ಯವರು ಮತ್ತು ಚಿನ್ನಯ್ಯವ್ರ ಕುಟುಂಬ ಅವರ ಶ್ರೀಮತಿಯವರ ಹೆಸರಿನಲ್ಲಿ ನಮಗೆಲ್ಲರೂ ರಿಯಾಕ್ಟ್ ಆಗಿದ್ದಾಗೆ ಲಕ್ಷ್ಮೀ ಅವರ ಹೆಸರಿನಲ್ಲಿ ಈ ಹಾಸ್ಪಿಟಲ್ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಜೊತೆಗೆ ಬಹಳ ಸಂತೋಷ ತರ್ತಕ್ಕಂಥ ವಿಚಾರ. ಸರ್ಕಾರಗಳು ಏನೇ ಪ್ರಯತ್ನ ಕೊಟ್ಟರು ಇವತ್ತು ಜನರ ಸ್ಪಂದನೆಗೆ ಸ್ಪಂದಿಸ್ತಕ್ಕಂಥದ್ದು ಅದು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಬಹಳ ಕಷ್ಟದ ಕೆಲಸ. ಯಾಕೆ ಮಾತನ್ನು ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ನಿನ್ನೆ ಅಟ್ನಾ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು ಚಂಪೋದಲ್ಲಿ 20 ಜನ ಆಕ್ಸಿಡೆಂಟ್ ಆಗಿ ಒಬ್ಬ ಸ್ಪಾಟ್ ಔಟ್ ಆಗಿ ಅದನ್ನ ಮಂಡ್ಯ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ನಮ್ಮ ನಾಯಕರಾದಂಥ ಕುಮಾರಣ್ಣವರು ನನಗಿನ ವಿಚಾರನೇ ಗೊತ್ತಿರಲಿಲ್ಲ. ಅವ್ರ ವಿಚಾರ ಹೋಗಿ ಮಗರಾಜ್ ನನಗೆ 11 ಫೋನ್ ಮಾಡಿದ್ರು, ನಿಮಗೆ ಆಕ್ಸಿಡೆಂಟ್ ಆಗಿದೆ ಅಂತ ಇಮಿಡಿಯೇಟ್ ನೋಡಿ ಅಂತ. ನಾನು ವೆರಿಫೈ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕನಿಷ್ಠ ಮಂಡ್ಯ ಹಾಸ್ಪಿಟ್ಲಿಗೆ 4 ರಿಂದ 5 ಸಾವಿರ ಜನ ಹಾಸ್ಪಿಟ್ಲಿಗೆ ಪ್ರತಿನಿತ್ಯ ಬಂದು ಹೋಗ್ತಾ ಇರತಕ್ಕಂಥ ಮಾಹಿತಿಯನ್ನು ನೋಡಿದ್ವಿ. ಜೊತೆಗೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಮಾರ್ಕೆಟಿಂಗ್ ಯಾವ್ದಾದ್ರು ಮಾರ್ಕೆಟ್ಗೆ ಹೋದ್ರೆ ಹಬ್ಬ ಹರಿದಿನಗಳಲ್ಲಿ ಜನಸಮೂಹ ಮಾರ್ಕೆಟ್ಗೆ ಬರ್ತಾರಲ್ಲ, ಆ ರೀತಿ ಇತ್ತು ನೀನು ಹಾಸ್ಪಿಟಲ್ ಮೈ ತುಂಬಂದು. ಇವತ್ತು ಸರ್ಕಾರಗಳು ಬಹುತೇಕ ನಮ್ದೆಲ್ಲ ನಮ್ಮ ಕಾಲದಲ್ಲಿ ಹೋಗ್ಲಿಗೊಂದು CHCಗಳು ಹಾಕಬೇಕು, 7 ಜನ ನಮ್ಮ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಇರಬೇಕು ಅಂತಕ್ಕಂಥದ್ದನ್ನ ನಾವು ನನ್ನ ಕ್ಷೇತ್ರದಲ್ಲೇ ಚಿಕ್ಕಮಗಳೂರಿನಲ್ಲಿ ಶಿವಳ್ಳಿನಲ್ಲಿ ಪ್ರಾರಂಭ ಮಾಡಿದ್ವಿ. ಇವತ್ತು ಬಂದಂಥ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೆ ಹಳ್ಳಿ ಜೀವನದ ಕಷ್ಟ ಗೊತ್ತಿರಲ್ಲ. IAS ಆಫೀಸರ್ಸ್ಗಳು ಅವರು ಬಹುತೇಕ ಇದ್ದಂಥ CHC ಹಾಸ್ಪಿಟಲ್ಗಳನ್ನ ತಾಲೂಕು ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು. ಯಾವುದೇ ಒಬ್ಬ ರೈತ ಒಂದು ಕೆಮ್ಮಾಗಲಿ ನೆಗಡಿ ಆಗಲಿ, ಇವತ್ತು ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಜ್ವರ ಬಂದರೆ ಉಪಯೋಗಿಸಿದ ಕಾಲ ಲೆಕ್ಕಿಸ್ಬಿಟ್ಟು ವಾಸಿ ಐತೆ ಅನ್ನೋದು ಕಾಲ. ಇವತ್ತು ನಮ್ಮ ಡಾಕ್ಟರ್ಗಳ ಪರಿಸ್ಥಿತಿ ಏನಿದೆ ಅಂದರೆ, ಒಬ್ಬ ಜ್ವರ ಬಂದರೆ ಆ ಜ್ವರ ಯಾವುದು ಅಂತ ಇನ್ವೆಸ್ಟಿಗೇಷನ್ ಆಗಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಸ್ಥಿತಿಯಲ್ಲಿ ನಮ್ಮ ಡಾಕ್ಟರ್ಗಳು ಸಿದ್ಧ ಆಗಿದೆ. ಚಿನ್ನಯ್ಯರು ನಾವೆಲ್ಲ ನಮಗೆ ಚಿನ್ನಯ್ಯರು ಹಿರಿಯ ಸ್ಥಾನದಲ್ಲಿ ಬಹುತೇಕ ಉದ್ಯಮಿಗಳಾಗಿ ನಮ್ಮ ಎಲ್ಲ ಕಷ್ಟಗಳಿಗೆ ಕಾಲದಿಂದ ಜೊತೆಲಿ ಇದ್ದಂಥವ್ರು.
ನನಗೆ ಅದೇ ನಮ್ಮ ನಿರ್ದಿಷ್ಟ ಡಾಕ್ಟರ್ ಅವರ ಮಗ ಸುಖವನ್ನು ರೇಗಿಸ್ತಾ ಇದ್ದೆ. ನಾವು ನಮ್ಮ ಕ್ಷೇತ್ರದಲ್ಲಿ ಇಟ್ಕೊಳ್ಳೋಣ ಅಂತ ಫಿಕ್ಸ್ ಮಾಡ್ಕೊಂಡು ಆರೋಗ್ಯ ಕ್ಷೇತ್ರಕ್ಕೆ ತಂದೆಯವ್ರನ್ನ ಅಂತ ಹೇಳಿ ಗೊತ್ತಕ್ಕೆ ಯಾವತ್ತೂ ಅವರು ದುಡ್ಡಿಗೆ ಬೆಲೆ ಕೊಟ್ಟವರಲ್ಲ. ಯಾವತ್ತೂ ಅವರು ಉದ್ಯಮಿಗಳಾಗೂ ಯಾರೇ ಕಷ್ಟದಲ್ಲಿ ಸಹಾಯ ಮಾಡುವಂಥ ಪರಿಸ್ಥಿತಿ ಬಂದಿದ್ದು ಬಹುತೇಕ ಅವ್ರು ನಮ್ಮ ತಾಲೂಕಿನವರೇ ಆಗಿ ಇವತ್ತು ಅವರು ದೊಡ್ಡ ಮನಸ್ಸು ಮಾಡಿ ಇಂಥ ಹಾಸ್ಪಿಟಲ್ನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮ್ಮ ಜನರ ಕಷ್ಟಕ್ಕೆ ಸ್ಪಂದಿಸಬೇಕು, ನನ್ನ ಅಳಲು ಸೇವೆ ಈ ಮುಖಾಂತರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವರ ಇಡೀ ಕುಟುಂಬ ಇವತ್ತು ಸಜ್ಜಾಗಿ ನಿಂತಿದೆ. ನಮ್ಮ ಗೆಳೆಯ ಚೇತನ್ ಜಿ ಅವರು ಹೆಚ್ಚಿನ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಾನಾದರೂ ಈ ಸಂದರ್ಭದಲ್ಲಿ ಹಿಂದೆಯವರ ಮುಖಾಂತರ ಎಲ್ಲರೂ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ನಮ್ಮ ಜನ ಬಹಳ ಕಷ್ಟದಲ್ಲಿದ್ದಾರೆ. ಬಂದಂಥ ಜನನ ಪ್ರೀತಿ ವಿಶ್ವಾಸದಿಂದ ಅವರಿಗೆ ಆರೈಕೆ ಮಾಡುವಂಥ ಕೆಲಸ ನಮ್ಮ ಲಕ್ಷ್ಮೀ ಆಸ್ಪತ್ರೆ ಮುಖಾಂತರ ಆಗಲಿ ಅಂತೇಳಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅದನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡಿ ಬಹಳ ಸಂತೋಷದಿಂದ ಆಸ್ಪತ್ರೆ ಪಾಲ್ಗೊಳ್ಳೋದಕ್ಕೆ ನಾವು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ನಾವು ತಿರುಪತಿ ಉದ್ಘಾಟನೆ ಮಾಡಿದ್ದೀವಿ. ಯಶಸ್ವಿಯಾಗಿ ನಡೀಲಿ, ಯಾವಾಗಲೂ ನಮ್ಮ ಜೊತೆ ಇರ್ತೀವಿ ಅಂತ ಮಾತು ಹೇಳಿ ಬಹಳ ಎಲ್ಲರೂ ಒಂದು ನನ್ನ ಮಾತು ಮುಗಿಸಿ ನಮಸ್ಕಾರ. ಮತ್ತೊಂದು ಬೇಸಿಕ್ ಫೆಸಿಲಿಟೀಸ್ಗಳು ಏನೇನು ಬೇಕಾಗುತ್ತೆ ಗ್ಯಾಸ್ಟ್ರೋ ಪಾಯಿಂಟ್ ಆಫ್ ವ್ಯೂವಲ್ಲಿ ಎಲ್ಲ ಸೌಲಭ್ಯಗಳು ಸಿಟಿಗೆ ಹೋಗಿ ಬರ್ಕೊಳ್ಳೋಂಥದ್ದು ಇರೋದ್ರಿಂದ ಅದನ್ನೆಲ್ಲ ಇಲ್ಲೇ ಪಾಠಬೋರ್ಡಲ್ಲೇ ಸಿಗುವಂಥ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಜೊತೆಗೆ ಎಲ್ಲ ಏನು APRT ಆಗಿರಲಿ ಅಥವಾ ಇಲ್ಲ ಬೇರೆ ಸ್ಕೀಮ್ಸ್ಗಳಾಗಿ ಎಲ್ಲವೂ ಇಲ್ಲೇ ತಂದು ಮತ್ತು ಆದಷ್ಟು ಆ ಥರ ಸ್ಕೀಮ್ಸ್ಗಳು ಇಲ್ಲೇ ಇಲ್ಲ ಅಂತ ಹೇಳಿದ್ರು ಕೂಡ ಜನಗಳಿಗೆ ಎಷ್ಟು ಕಡಿಮೆ ದರದಲ್ಲಿ ಮಾಡೋದಕ್ಕಾಗುತ್ತೋ ಅದನ್ನು ಮಾಡಿಕೊಟ್ಟು ಆ ಗ್ಯಾಸ್ಟ್ರೋ ಸರ್ಜರಿ ಪಾಯಿಂಟ್ ಆಫ್ ವ್ಯೂಲಿ ಏನೇನು ಮಾಡೋದಕ್ಕಾಗುತ್ತೆ ಎಲ್ಲ ಸೌಲಭ್ಯಗಳು ಇಲ್ಲೇ ಒದಗಿಸ್ಕೊಳ್ಳೋದಕ್ಕೋಸ್ಕರ ನಾವು ಎಲ್ಲ ಕಾಂಪಟಿ ಕೆಲಸ ಮಾಡೋದಕ್ಕೋಸ್ಕರ ನಾವು ಇಷ್ಟಪಡ್ತೀವಿ. ನಾನು ಆರ್ಥೋ ಸಂಬಂಧಿತ ಏನೇನು ಟ್ರೀಟ್ಮೆಂಟ್ ಇಲ್ಲಿ ನಾವು ಮಾಡ್ಕೊಳ್ಳೋದು ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತೀವಿ. ಫಸ್ಟು ನಾವು ಮಾಡಬೇಕಾದ್ರೆ ಸಣ್ಣ ಒಂದು ಆಪರೇಷನ್ ಥಿಯೇಟರ್ನ ಶುರು ಮಾಡಿದ್ವಿ ಫೆಬ್ರವರಿ 1. ಆಮೇಲೆ ಇಲ್ಲಿ ಜನ ಸ್ಪಂದಿಸಿ ನೋಡ್ತಾ ಇರ್ತಕ್ಕಂತೆ ಆಮೇಲೆ ನಮಗೆ ಅನಿಸ್ತು ಇಲ್ಲಿ ದೊಡ್ಡ ದೊಡ್ಡ ಆಪರೇಷನ್ಗಳು ಕೂಡ ನಾವು ಇಲ್ಲಿ ಮಾಡ್ಬೋದು, ಅಷ್ಟು ಸ್ಪಂದಿಸ್ತಾ ಇದ್ದಾರೆ ಜನರು ಅಂತಂದರೆ ಇನ್ನೂ ಚೆನ್ನಾಗಿರೋ ಒಂದು ಆಪರೇಷನ್ ಥಿಯೇಟರ್ನ ತಗೊಂಡ್ಬಂದರೆ ಇಲ್ಲಿ ಚೆನ್ನಾಗಾಗುತ್ತೆ ಅಂತ ಅನಿಸ್ತು. ಅದಕ್ಕೋಸ್ಕರ ನಾವು ಮ್ಯಾನೇಜ್ಮೆಂಟು ಮತ್ತು ನಾವು ವೈದ್ಯರು ಎಲ್ಲ ಕೂಡಿ ಒಂದು ಈ ಆಪರೇಷನ್ ಥಿಯೇಟ್ರು ಬಹುಶಃ ನಾನು ನೋಡಿದಂಗೆ ಮೈಸೂರಲ್ಲಿ ಬೇರೆ ಯಾವುದೇ ಆಸ್ಪತ್ರೆನೂ ಒಂದು ಕಾರ್ಪೊರೇಟ್ ಆಸ್ಪತ್ರೆಯಲ್ಲೂ ಇಷ್ಟು ಚೆನ್ನಾಗಿರೋ ಒಂದು ದೊಡ್ಡ ಆಪರೇಷನ್ ಥಿಯೇಟರ್ ಇಲ್ಲ ಅಂತ ಅನ್ಬೋದು. ಸೊ ಅಂಥ ದೊಡ್ಡದು ಮಾಡಿಲ್ಲ ಆಪರೇಷನ್ ಥಿಯೇಟರು ಇಲ್ಲಿಗೆ ಬಂದಿದೆ. ಇದರಲ್ಲಿ ಆರ್ಥೋಪೆಡಿಕ್ಸ್ ವಿಭಾಗದ್ದು ಎಲ್ಲ ಥರದ ಸರ್ಜರಿ ಕೂಡ, ಈವನ್ ರೋಬೋಟಿಕ್ಸ್, ನೀ ರಿಪ್ಲೇಸ್ಮೆಂಟು, ಆಮೇಲೆ ಶೋಲ್ಡರ್, ನೀ, ಸ್ಪೋರ್ಟ್ಸ್ ಇಂಜುರಿ ಸರ್ಜರೀಸು, ಆರ್ಥ್ರೋಸ್ಕೋಪಿ, ಕೀಹೋಲ್ ಸರ್ಜರಿ ಅದನ್ನೆಲ್ಲ ಕೂಡ ಮಾಡ್ಬೋದು. ಅದಕ್ಕೆ ಯಾವ್ಯಾವ ಥರದ ಟೆಕ್ನಾಲಜಿ ಏನೇನು ಬೇಕು ಅದನ್ನು ಕೂಡ ನಾವು ತರಿಸ್ಕೊಂಡಿದ್ದೇವೆ. ಸೊ ಅದನ್ನ ನಾವು ಅತ್ಯಂತ ಕಡಿಮೆ ದರದಲ್ಲಿ ಬೆಸ್ಟ್ ಟೆಕ್ನಾಲಜಿ ಉಪಯೋಗಿಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ನಮ್ಮಲ್ಲಿ ಎಲ್ಲ ಥರದ ಸ್ಕೀಮ್ಗಳು, ಯಶಸ್ವಿನಿ, APRT, ಇನ್ಶೂರೆನ್ಸು ಎಲ್ಲ ಥರದನ್ನು ನಾವು ತಂದ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ವಿಭಾಗ ಅವರು ಮತ್ತು ನಮ್ಮ ಭಾಸ್ಕರ್ ಅವರು ತುಂಬ ಇಲ್ಲಿ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ನಾವು ಈ ಬಾಡಿಪುರ ಜನಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ದರದಲ್ಲಿ ಒಂದು ಬೆಸ್ಟ್ ಟ್ರೀಟ್ಮೆಂಟ್ ಮಾಡಲು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ರೀಸೆಂಟಾಗಿ ಸೋಮವಾರ ದಿನ ನಾವೊಂದು ದೊಡ್ಡ ಕ್ಯಾಂಪ್ನ ಮಾಡಿದ್ವಿ. ಇಲ್ಲಿ ನಾನು ನೋಡಿರೋಂಥ ಶಸ್ತ್ರ ಇದು ಸರ್ಜರಿ ಓಟಿ ಏನು ನೋಡಿದ್ದೀನಿ, ಸುಮಾರು ಕಡೆ ನಾನು ಕೆಲಸ ಮಾಡಿದ್ದೀನಿ. ನಮ್ಮ KBC ಮೈನ್ ಹಾಸ್ಪಿಟಲ್ನಲ್ಲಿ ತುಂಬಾ ದೊಡ್ಡದಾಗಿ ತುಂಬ ವಿಶಾಲವಾಗಿದೆ. ಅದು ಮೈನ್ ಇಂಪಾರ್ಟೆನ್ಸ್ ಏನಂದರೆ ನಾವು ಇಲ್ಲಿ ಪಾಂಡವಪುರದಲ್ಲಿರೋಂಥ ರೋಗಿಗಳಾಗಲಿ ಎಲ್ಲರಿಗೂ ಒಂದು ಒಳ್ಳೆ ಕ್ವಾಲಿಟಿ ಟ್ರೀಟ್ಮೆಂಟ್ ಕೊಡಬೇಕು. ನಾವು ಚಿನ್ನವ್ರನ್ನ ನೋಡಿದ್ರೆ ರೀಸೆಂಟಾಗಿ ನಾನು ನಂದೀಶ್ ಅವ್ರ ಹತ್ರ ಒಂದು ರಾತ್ರಿ 8:30 ಹಾಸ್ಪಿಟಲ್ KBC ಹಾಸ್ಪಿಟಲ್ ಮೈಸೂರು ಹೊರಗಡೆ ನಿಂತ್ಕೊಂಡು ಮಾತಾಡ್ತಿರೋಲ್ಲ. ಹೊರಗಡೆ ಕೆಲವು ಕೆಲಸಗಳು ನಡೀತಾ ಇತ್ತು.
ಅವ್ರು ಆ ಟೈಮ್ಗಳು ಬಂದು ಅದನ್ನೆಲ್ಲ ನೋಡಿ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಅವ್ರು ನಂದೀಶ್ ಅವ್ರು ನನ್ನ ಹತ್ರ ಸೈಕಲ್ ಬಂದ್ಬಿಟ್ಟು ನಮ್ಮ ತಂದೆ ನೋಡಿದ್ರೆ ನನಗೆ ಸ್ವಲ್ಪ ಅವಮಾನ ಆಗುತ್ತೆ ಇವ್ರ ಆಕ್ಟಿವಿಟಿ ನೋಡಿದ್ರೆ ಅಷ್ಟು ಆಕ್ಟಿವ್ ಆಗಿರ್ತಾರೆ. ಇವ್ರು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಬಹುಶಃ ಪಾಂಡವಪುರದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಲಿವರ್ ಟ್ರಾನ್ಸ್ಪ್ಲಾಂಟು ಈ ಲೆವೆಲ್ ಹೋಗೋದನ್ನ ಆಶ್ಚರ್ಯ ಇರಲಿಕ್ಕಿಲ್ಲ. ಸೊ ಅಷ್ಟು ಒಂದು ಮುತುವರ್ಜಿ ತಗೊಂತಾರೆ, ಅಷ್ಟೊಂದು ಎನ್ಕರೇಜ್ಮೆಂಟ್ ಇದೆ. ಇದ್ರ ಜೊತೆಗೆ ನನಗೊಂದು ಥಾಟ್ ಬಂತು, ಲಕ್ಷ್ಮಿ ಹಾಸ್ಪಿಟಲ್ ನೀವೆಲ್ಲ ಆಕ್ಟೋಪಸ್ ಅಂತ ಕೇಳಿರ್ಬೋದು. ಇದು ಬಾಡಿ ಲಕ್ಷ್ಮಿ ಹಾಸ್ಪಿಟಲ್ ಆದರೆ ಅದಕ್ಕೊಂದು 8 ಕಾಲುಗಳಿರುತ್ತೆ. ಪ್ರತಿಯೊಂದು ಕಾಲು ಒಂದೊಂದು ರೆಪ್ರೆಸೆಂಟ್ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಆಗಲಿ, ಸ್ಟಾಫ್ಗಳಾಗಲಿ, ಡಾಕ್ಟರ್ಸ್ಗಳಾಗಲಿ, ಹೌಸ್ ಕೀಪಿಂಗ್ ಅವರಾಗಲಿ, ಪ್ರತಿಯೊಂದು ಕಾಲು ಇಂಪಾರ್ಟೆಂಟ್. ಅದು ಯಾವ ಕಾಲ ಇಂಪಾರ್ಟೆಂಟ್ ಆದ್ರೂ ಬಾಡಿ ಅಂತೂ ಮೂವ್ ಆಗ್ತಾ ಇರಬೇಕು. ಅಂದರೆ ಲಕ್ಷ್ಮಿ ಹಾಸ್ಪಿಟಲ್ ಮುಂದುವರಿತಾ ಇರಬೇಕು. ಸೊ ಪ್ರತಿಯೊಬ್ಬರು ಫೀಲ್ಡು ನಾವೇ ಹೆಮ್ಮೆ, ನಾವೇ ಹೆಚ್ಚು ಅಂದ್ಕೊಂಡು ಅಂತಲ್ಲ, ಎಲ್ಲರೂ ಇಂಪಾರ್ಟೆಂಟ್ ಇದೆ. ಸೊ ಲಕ್ಷ್ಮಿ ಹಾಸ್ಪಿಟಲ್ ಮೂವ್ ಆಗಬೇಕಂದ್ರೆ ಎಲ್ಲರ ಸಹಾಯ ಇಂಪಾರ್ಟೆಂಟ್. ಸೊ ಒಂದು ಕಾಲು ಪೇಷಂಟ್ಸ್ ಆದರೆ ನಾವೆಲ್ಲರೂ ಜೊತೆಲಿದ್ದು ಪೇಷಂಟ್ಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು, ಒಳ್ಳೆ ಕ್ವಾಲಿಟಿ ಟ್ರೀಟ್ಮೆಂಟ್ ಕೊಟ್ಟು ಹೋಗೋಂಥದ್ದು ಇಂಪಾರ್ಟೆಂಟ್. ಇಲ್ಲಿ ಮುಂದೆ ಯಶಸ್ವಿನಿ ಆಗಲಿ, ABRT ಆಗಲಿ, ಯಾವುದೇ ಸ್ಕೀಮ್ಗಳು, ಇನ್ಶೂರೆನ್ಸ್ಗಳು ಎಲ್ಲನೂ ಸ್ವಲ್ಪ ಟೈಮಲ್ಲಿ ಎಲ್ಲನೂ ಮುಂದೆ ಬರ್ತದೆ. ಸೊ ಎಲ್ಲರೂ ಅದನ್ನು ಸದುಪಯೋಗ ಪಡ್ಕೊಂಡು ಯೂರಾಲಜಿ ಆಗಲಿ, ಯಾವುದೇ ಫೀಲ್ಡ್ ಆಗಲಿ ಎಲ್ಲ ಫೆಸಿಲಿಟಿ ನರ್ಸಿಂಗ್ ಹೋಮನ್ನು ಕೊಟ್ಟಿರುವಂಥದ್ದು ಭಾಳ ಸಂತೋಷ. ನಾನು ಸುಮಾರು ಒಂದು 10 ದಿವಸದಿಂದ ನಮ್ಮ ಬೆನ್ನಿಗೆ ಸ್ವಲ್ಪ ಲೇಟಾಗಿ ಇದೇ ಸ್ವಚ್ಛತೆ ಮಾಡಿಸ್ತಾ ಇದ್ದೀನಿ. ನಾನು ನಂದೀಶ್ ಡಾಕ್ಟ್ರನ್ನ ಹೋದು ಸ್ವಲ್ಪ ಇವೆಲ್ಲ ಇಲ್ಲಿ ನಾನು ಒಂದು ದಿವಸದಿಂದ ಇಲ್ಲಿಯ ತನಕ ಒಂದಿನೂ ಸ್ಟಾಫ್ಸು ಇವೆಲ್ಲ ಸ್ವಚ್ಛತೆ ಅವರು ನಮ್ಮ ಕರ್ಕೊಂಡು ಹೋಗಿ ಟ್ರೀಟ್ ಮಾಡ್ತಕ್ಕಂಥ ರೀತಿ ಯಾವುದೂ ಕೂಡ ಒಂದು ವ್ಯತ್ಯಾಸ ಇಲ್ಲ. ಮೈಸೂರಿನ ಯಾವುದೋ ಪ್ರತಿಷ್ಠಿತ ಆಸ್ಪತ್ರೆ ಸರಿಸಮವಾಗಿ ಸ್ವಚ್ಛತೆ ಇದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಅತ್ಯುತ್ತಮವಾಗಿ ಜನರ ಸೇವೆಗೆ ಒಳ್ಳೆಯದಾಗಿರುತ್ತೆ ಅಂತ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಕ್ಲೋಸ್ ಆಗಿ ಸರ್. ನಂದೀಶ್ ಡಾಕ್ಟರ್ ನಾವು ಸನ್ಮಾನ ಮಾಡೋಕೆ ನಾನು ಮಾಡ್ತಾ ಇದ್ದೇನೆ.